2025ನೇ ಈ ವರ್ಷದ ಅತ್ಯಂತ ಒಂದು ಅತ್ಯುತ್ತಮ ಚಿತ್ರಗಳಲ್ಲಿ ಒಂದು ನಮ್ಮ ಕೋರ ಸಿನಿಮಾ ಅಗ್ರಸ್ಥಾನಕ್ಕೆ ಈ ವರ್ಷದಲ್ಲಿ ಅದೇ ಕೋರ ಸಿನಿಮಾನೇ ನಂಬರ್ 1 ಸ್ಥಾನನ ಉಳಿಸ್ಕೊತದೆ. ಇದನ್ನ ಬೀಟ್ ಮಾಡೋಕ್ಕೆ ಆಗಲ್ಲ, ಯಾವ ಸಿನಿಮಾನು ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಸಿನಿಮಾ ಅಷ್ಟು ಒಂದು ಸೂಪರ್ ಆಗಿ ಮೂಡಿ ಬಂದಿದೆ ಸರ್. ಇದು ಅದು ಹೇಗೆ ಹೇಳ್ಬೇಕು, ಅದು ಹೇಗೆ ಅಂದರೆ ರಾಜಮೌಳಿ ಡೈರೆಕ್ಷನ್ ಮಾಡಿದಾರಲ್ಲ, ಆ ಚಿತ್ರಗಳಿಗೇನೆ ಇದು ಟಕ್ಕರ್ ಕೊಡುವಂತ ಚಿತ್ರ. ಇದು ರಾಜಮೌಳಿ ಡೈರೆಕ್ಷನ್ ಮಾಡಿರೋ ಸಿನಿಮಾಗಳಿಗೆ ಟಕ್ಕರ್ ಕೊಡುವಂತ ಸಿನಿಮಾ ಮಾಡಿದ್ದಾರೆ ನಮ್ಮ ಮೂರ್ತಿ ಅಣ್ಣ ಅವರು. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಏನು ಅವ್ರ ವಿಲನ್ ಕ್ಯಾರೆಕ್ಟರ್ ಏನು, ನಮ್ಮ ಸುನಾಮಿ ಕಿಟ್ಟಿಯವರ ಆ ಒಂದು ಮನೋಜ್ಞ ಅಭಿನಯಕ್ಕೆ ಮನಸೋತಬಿಟ್ಟಿದ್ದೀನಿ ಸರ್. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇಡೀ ಕುಟುಂಬದ ಜನ ಎಲ್ಲರೂ ಬಂದು ನೋಡುವಂತ ಸಿನಿಮಾ. ನಮ್ಮ ಕರ್ನಾಟಕದ ಒಂದು ಹಾಡಿ ಜನಾಂಗದ ಒಂದು ಸಂಸ್ಕೃತಿ, ಆಚಾರ, ವಿಚಾರ ಒಂದು ಇದನ್ನ ತೋರಿಸ್ತಕ್ಕಂಥ ಒಂದು ಹೂರಣನ ಈ ಒಂದು ಕೋರ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಏನು ಫೈಟ್ಗಳು, ಸ್ಟಂಟ್ಗಳು, ಡೈಲಾಗ್ಗಳು, ಸಾಂಗು, ಚಿತ್ರಕಥೆ, ಸ್ಟೋರಿ ಎಲ್ಲ ತುಂಬಾ ಅದ್ಭುತವಾಗಿದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಮಾತೇ ಬರ್ತಲ್ಲ ನನಗೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಕಾಂತಾರನೂ ಮೀರಿಸ್ತದೆ. ದುನಿಯಾ ಸೂರ್ಯ ಡೈರೆಕ್ಷನ್ದು ದುನಿಯಾ ವಿಜಯ್ದು ದುನಿಯಾ ಬಂತಲ್ಲ, ಅದನ್ನು ಕೂಡ ಇದು ಬ್ರೇಕ್ ಮಾಡ್ತದೆ. ಅಷ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಸಿನಿಮಾ. ಈ ಸಿನಿಮಾನ ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗದ ಎಲ್ಲ ಹೀರೋಗಳು, ಹೀರೋಯಿನ್ಗಳು ಎಲ್ಲರೂ ಬಂದು ನೋಡಬೇಕು. ನೋಡಿದ್ರೆ ಅವಾಗ ಅವ್ರು ಹೇಳ್ತಾರೆ, ಈ ಸಿನಿಮಾದಲ್ಲಿ ಎಲ್ರಿಗೂ ಶಬಾಷ್ ಅಂತ ಹೇಳ್ತಾರೆ. ಈ ಸಿನಿಮಾದಲ್ಲಿ ಮಾಡಿರೋ ನಮ್ಮ ಸುನಾಮಿ ಕಿಟ್ಟಿಯವರ ಬೆಂತಟ್ಟಿ ಶಬಾಷ್ ಮಾಡಿದ್ರೆ ಈ ತರ ಮಾಡ್ಬೇಕು ಸಿನಿಮಾನ. ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ಮೂಡಿದ್ರು. ನೀವು ನಿಮ್ಮ ಒಂದು ಕ್ಯಾರೆಕ್ಟರ್ಗಳಿಗೆ ಜೀವ ತುಂಬಿದ್ದೀರಾ, ಅದ್ಭುತವಾಗಿ ಮಾಡಿದಿರಾ ಅಂತ ಸಭಾಷ್ ಅಂತ ಹೇಳ್ತಾರೆ ಅವರು. ದೊಡ್ಡ ದೊಡ್ಡ ನಾಯಕ ನಟರುಗಳು ಬಂದು ನೋಡಿದ್ರೆ ಸಭಾಷ್ ಅಂತ ಹೇಳ್ತಾರೆ. ಅಷ್ಟು ನಂಬರ್ 1 ಸೂಪರ್ ಆಗಿದೆ ಈ ಮೂವಿ ಕೋರ. ಕರ್ನಾಟಕದ ಜನ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಈ ಕೋರ ಸಿನಿಮಾನ ನೋಡ್ಲಿ ಅಂತೇಳಿ ಆ ತಾಯಿ ಅಣ್ಣಂನಲ್ಲಿ ನನ್ನ ಪ್ರಾರ್ಥನೆ. ಕರುನಾಡಿನ ಸಮಸ್ತರಿಗೂ ಕೂಡ ನಾನು ಕೇಳ್ಕೊತಾ ಇರೋದು ಒಂದೇ, ಈ ಕೋರ ಸಿನಿಮಾನ ನೀವು ಥಿಯೇಟರ್ಗೆ ಬಂದು ನೋಡಿ ಆಶೀರ್ವಾದ ಮಾಡಬೇಕು. ತುಂಬಾ ಅದ್ಭುತವಾಗಿದೆ ಸಿನಿಮಾ. ನೋಡ್ತಾ ಇದ್ರೆ ಇನ್ನ ನೋಡ್ಬೇಕು ಅನ್ನಿಸ್ತದೆ. ಎದೆ ಬಿಗಿ ಹಿಡ್ಕೊಂಡು ನೋಡುವಂತ ಚಿತ್ರ, ಎದೆ ಬಿಟ್ಟು ನಗುವಂತ ಚಿತ್ರ, ಮತ್ತೆ ಎಮೋಷನಲ್ ಹಿಟ್ ಆಫ್ ದಿ ಇಯರ್ 2025ನಲ್ಲಿ ಎಮೋಷನಲ್ ಹಿಟ್ ಆಫ್ ದಿ ಮೂವಿ ಆಗುತ್ತೆ ನಮ್ಮ ಕೋರ ಸಿನಿಮಾ. ಸುನಾಮಿ ಕಿಟ್ಟಿ ಅವರು ಕೋರ ಸಿನಿಮಾದಲ್ಲಿ ದೊಡ್ಡ ಸುನಾಮಿಯನ್ನೇ ಎಬ್ಬಿಸ್ಬಿಟ್ಟಿದ್ದಾರೆ. ಅದು ಇಡೀ ಕರ್ನಾಟಕನೇ ಆವರಿಸ್ಕೊತದೆ. ಇಡೀ ಕರ್ನಾಟಕವನ್ನೇ ಆವರಿಸಿ ಎಲ್ಲರನ್ನೂ ಕರ್ಕೊಂಡ್ಬಂದು ಥಿಯೇಟರ್ಗೆ ಬಿಡುತ್ತೆ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ನಮ್ಮ ಕೋರ ಸಿನಿಮಾ. ಜೈ ಆಂಜನೇಯ.